ಇಲ್ಲ ಈಗ ಹೋರಾಟ ಮಾಡಬೇಕು. ಅದನ್ನು ನಾವು ಈಗ ಸ್ಟಾರ್ಟ್ ಮಾಡಿವಲ್ರಿ. ಈಗ ನೋಡ್ರಿ, ಈಗ ಬರೇ ಇದೇ ಇಷ್ಟಕ್ಕೇ ರಾಜೀನಾಮೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ನಿನ್ನೆ ಉಪಮುಖ್ಯಮಂತ್ರಿಗಳು ಕೂಡಿ ಸಭೆ ಮಾಡಿ ನಾಗೇಂದ್ರನ ಬಲಿಪಶು ಕೊಡ್ಬೇಕು ಮಾಡಿಬಿಡೋದು. ಅವರ ರಾಜೀನಾಮೆಯನ್ನು ತೊಗೊಂಡ್ಬಿಟ್ರೆ ಮುಗಿದೋಯ್ತು. ಯಾಕಂದರೆ ಈಶ್ವರಪ್ಪನವ್ರದ್ದು ಬರೀ ಒಬ್ಬ ಗುತ್ತಿಗೆದಾರ ಅಲ್ಲಿ ಬೆಳಗಾವಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡೆ. ಅಷ್ಟಕ್ಕೇ ಅವ್ರು ಬಿಡಲಿಲ್ಲ, ರಾಜೀನಾಮೆ ತೊಗೊಂಡ್ರು. ಈಗ ಕೇವಲ ನಾವು ಅವ್ರನ್ನ ಅಟ್ಟೆ ರಾಜೀನಾಮೆ ಕೇಳೋದಿಲ್ಲ, CBI ತನಿಖೆ ಆಗಬೇಕು. CBI ತನಿಖೆಯಲ್ಲಿ ಯಾರು ಅದಾರೋ, ಮುಖ್ಯಮಂತ್ರಿ ಅದಾರೋ, ಉಪಮುಖ್ಯಮಂತ್ರಿ ಅದಾರೋ, ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಇದೆಯೋ, ಪ್ರತಿಯೊಬ್ಬರ ಮೇಲೂ ಆ್ಯಕ್ಷನ್ ಆಗಬೇಕು. ಯಾಕಂದ್ರೆ ಒಂದು ಅಕೌಂಟ್ ನಾನು ರೊಕ್ಕ ಹೋಗೋದಂದ್ರೆ ಹಂಗೆ ಹೋಗೋದಿಲ್ಲ. ಅಲ್ಲಿ ಯಾರು ಸಿಗ್ನೇಟರಿ ಯಾರು ಇರ್ತಾರೆ? IAS ಅಧಿಕಾರಿಗಳು ಇರ್ತಾರೆ. ಮತ್ತು ಅದೆಲ್ಲ ಆಗಲಾರ್ದು ಒಬ್ಬನ ಬಲಿ ತೊಗೊಂಡ್ರೆ ಅದು ಅಲ್ಲ. ನಮ್ಮ ಡಿಮಾಂಡ್ ಇರೋದು CBI ಆದಮೇಲೆ ಯಾರು ರಾಜೀನಾಮೆ ಕೊಡಬೇಕು, ಮನೆಗೆ ಹೋಗ್ಬೇಕು, ಅದು ತಾನೇ ನಿರ್ಣಯ ಆಗ್ತದೆ. ಬಿಜೆಪಿ ಇಲ್ಲಿವರೆಗೂ ನಾಗೇಂದ್ರ ಅವರು ರಾಜೀನಾಮೆ